ಆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಆದ ಕೆ ಜಾಬ್ ಅಲರ್ಟ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಬೇಕಂತ ಮಾಡಿದ್ದೀವಿ ಅಂತಂದರೆ, ಮತ್ತೊಂದು ವೇಕೆನ್ಸಿಯ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀವಿ. ಅದು ಯಾವುದು ವೇಕೆನ್ಸಿ ಅಥವಾ ಯಾವುದು ನೇಮಕಾತಿ ಅಂತಂದರೆ ನೋಡ್ಬೋದು ನೀವು, ಬಿಲ್ಡ್ ಯುವರ್ ಕರಿಯರ್ ವಿತ್ ಮಹಾರತ್ನ. ದಿಸ್ ಇಸ್ ದ ಪಾರ್ಟ್ ಆಫ್ ಏನಪ್ಪ ಅಂತಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ನಮಗೆ ಡ್ರೈವ್ ತಂದೆ ಅಂದರೆ ನೇಮಕಾತಿ ಬಂದಿದೆ. ಯಾವ ಥರ ಅಂತಂದರೆ, ಯಾವ್ಯಾವ ಹುದ್ದೆಗಳಿಗೆ ಆಫೀಸರ್ಸು ಮತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ಗೆ ನೇಮಕಾತಿಯನ್ನು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇದೇನು HPCL ಅಂತಂದರೆ ಏನು ಮಾಡುತ್ತೆ ಇದು? ಸೊ ಇದೇನಪ್ಪ ಅಂತಂದರೆ, ಇದೇನಂತಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋದು ಇಟ್ಸ್ ಭಾರತದ ಒಂದು ಶಕ್ತಿಯ ಬೆನ್ನೆಲುಬು, ಅಂದರೆ ಇಂಡಿಯನ್ ಎನರ್ಜಿ ಬ್ಯಾಕ್ ಬೋನ್ ಆಗಿರುತ್ತದೆ. ಸೊ ಇದೇನು ಮಾಡುತ್ತದೆ, HPCL ಈಸ್ ಎ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್, ಅಂದರೆ ಗೌರ್ಮೆಂಟ್ ಅಂಡರಲ್ಲಿ ಬರುವಂಥ ಒಂದು ಸಂಸ್ಥೆ. ಇದೇನು ಮಾಡುತ್ತೆ, ವಿತ್ ಎಲೈಟ್ ಆಫ್ ಮಹಾರತ್ನ ಸ್ಟೇಟಸ್ ಅಂತಂದರೆ ಅದಕ್ಕೆ ಇನ್ನೊಂದು ಹೆಸರು ಮಹಾರತ್ನ ಸ್ಟೇಟಸ್ ಅಂತ ಕರೀತಾರೆ. ಡ್ರೈವಿಂಗ್ ದ ನೇಷನ್ಸ್ ಎನರ್ಜಿ ಸೆಕ್ಯೂರಿಟಿ ಥ್ರೂ ದಿ ಮ್ಯಾಸಿವ್ ಆಪರೇಷನ್ಸ್ ಆ್ಯಂಡ್ ಅನ್ಪ್ಯಾರಲಲ್ ಜಾಬ್ ಸ್ಟೆಬಿಲಿಟಿ ಅಂತಂದರೆ ರಿಫೈನರಿ ಮಾಡುತ್ತೆ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ನ. ಸೊ ಕ್ರೂಡ್ ಆಯಿಲ್ನ ತೊಗೊಂಡ್ಬಂದು ಅದನ್ನು ರಿಫೈನರಿ ಮಾಡಿ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ನ ಆಗಿ ನಮ್ಮ ಜನಗಳಿಗೆ ಸರ್ವಿಸನ್ನು ಕೊಡೋದು ಮಾಡ್ತಾರೆ, ಮತ್ತು ಜಾಬ್ ಆಪರ್ಚುನಿಟಿನ ಹುಟ್ಟಾಕ್ತಾರೆ. ಏನು ಮಾಡುತ್ತೆ, ರಿಫೈನರಿ ಆಪರೇಷನ್ಸ್, ಅದನ್ನೇ ನಾನು ಹೇಳಿದ ಕ್ರೂಡ್ ಆಯಿಲ್ ತಂದು ಅದನ್ನು ರಿಫೈನರಿ ಮಾಡೋದು. ನೆಕ್ಸ್ಟು ಮಾರ್ಕೆಟಿಂಗ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಈ ರಿಫೈನರಿ ಮಾಡಿದ್ಮೇಲೆ ಆ ಮಾರ್ಕೆಟಿಂಗ್ ಮಾಡೋದು, ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಬಂದಿರುತ್ತಲ್ಲ, ಪೆಟ್ರೋಲು, ಡೀಸೆಲು, ಕೆರೋಸಿನು, ಈ ಥರ ಗ್ರೀಸು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಮಾರ್ಕೆಟಿಂಗ್ ಮಾಡೋದು. ಸೊ ಇದಕ್ಕೆ ಅಪ್ಲಿಕೇಶನ್ ವಿಂಡೋ ಯಾವಾಗ ಓಪನ್ ಆಗಿದೆ ಅಂತಂದರೆ, ಫೆಬ್ರವರಿ 25ನೇ ತಾರೀಕು 2026 ಅಪ್ಲಿಕೇಶನ್ ಸ್ಟಾರ್ಟು ಆಗಿದ್ದಾವೆ ಆಲ್ರೆಡಿ. ಸೊ ಎಂಡ್ ಬಂದುಬಿಟ್ಟು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಂತಂದರೆ 25 ಮಾರ್ಚ್ 2026. ಈ ಅಪ್ಲಿಕೇಶನ್ ಹಾಕೋದಂದರೆ ಲಿಮಿಟೆಡ್ ಟೈಮಲ್ಲಿ ನಾವು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಬೇಕು. ಎಕ್ಸಾಕ್ಟ್ಲಿ ನೋಡ್ಬೋದು ನೀವು, 25 1 ಮಂತು ನಿಮಗೆ ಡ್ಯೂರೇಷನ್ ಕೊಟ್ಟಿರ್ತಾರೆ. ಆಫ್ಟರ್ ದ್ಯಾಟ್ ನೋ ಎಕ್ಸ್ಟೆನ್ಷನ್ ಆಫ್ ಅಪ್ಲಿಕೇಶನ್ ಡೇಟ್. ಸೊ ಎಕ್ಸ್ಟೆಂಡ್ ಆಗಲ್ಲ. ಇಲ್ಲಿ ನೋಡ್ಬೋದು, ಸ್ಟ್ರಿಕ್ಟ್ಲಿ ಆನ್ಲೈನ್ ಅಪ್ಲಿಕೇಶನ್ ಓನ್ಲಿ. ಸೊ ಡೆಡ್ಲೈನ್ ವಿತ್ ಕ್ಲೋಸಿಂಗ್ ಆಫ್ ಡೆಡ್ಲೈನ್ ಓನ್ಲಿ, ವಿತಿನ್ ದ್ಯಾಟು ನೀವೇನು ಮಾಡ್ಬೇಕಂತಂದರೆ ಅಪ್ಲಿಕೇಶನ್ನ ಹಾಕಬೇಕು. ಅದು ಆನ್ಲೈನ್ ಮಾತ್ರ. ಥ್ರೂ ಏನಪ್ಪ ಅಂತಂದರೆ ಅವರು ಆಫೀಷಿಯಲ್ ವೆಬ್ಸೈಟಲ್ಲಿ ಹೋಗಿ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೋಗಿ ಅಲ್ಲೇ ಅಪ್ಲೈ ಮಾಡಬೇಕು. ಸಮ್ ಫೇಕ್ ವೆಬ್ಸೈಟ್ಸ್ ಕೂಡ ಇರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಜಾಬ್ ಅಪರ್ಚುನಿಟಿಗೆ ಟ್ರೈ ಮಾಡೋದ್ರಿಂದ ಏನೇನು ಅಪರ್ಚುನಿಟೀಸ್ ಅದಾವು ಅಂತಂದರೆ, ಸೊ ಸ್ಟ್ರೀಮ್ 1ಅಲ್ಲಿ ನೋಡ್ಬೋದು, ಜೂನಿಯರ್ ಎಕ್ಸಿಕ್ಯೂಟಿವ್ಸ್ ಅವ್ರು ಏನೇನು ಮಾಡಿರ್ಬೇಕಂದ್ರೆ ಡಿಪ್ಲೊಮೊ ಅಥವಾ BSc BBA ಬೇಸಲ್ಲಿ ಅವ್ರು ಎಜುಕೇಷನ್ ಮಾಡಿದರೆ ಈ ಎಲ್ಲ ಹುದ್ದೆಗಳಿಗೆ, ಯಾವುದು ಮೆಕ್ಯಾನಿಕಲಲ್ಲಿ 207 ಹುದ್ದೆಗಳು, ಎಲೆಕ್ಟ್ರಿಕಲಲ್ಲಿ 117 ಹುದ್ದೆಗಳು, ಕೆಮಿಕಲಲ್ಲಿ 27 ಹುದ್ದೆಗಳು, ಮತ್ತು ಸಿವಿಲಲ್ಲಿ 19 ಹುದ್ದೆಗಳು ಅವ್ರಿಗಾಗಿ ಇರ್ತಾವೆ. ಅದರ್ ರೂಲ್ಸ್, ಓಪನ್ ರೂಲ್ಸ್ ಅಸಿಸ್ಟೆಂಟ್ ಕ್ವಾಲಿಟಿ ಆ್ಯಂಡ್ ಕಂಟ್ರೋಲ್ HR ಫೈರ್ಸ್ ಅಂತಂದರೆ ಇನ್ನಿತರ ಇವು ಬಿಟ್ಟೆಲ್ಲ ಅಸಿಸ್ಟೆಂಟ್ ಹುದ್ದೆಗಳು, ಮತ್ತು ಕ್ವಾಲಿಟಿ ಅಂತಂದರೆ ಗುಣಮಟ್ಟ ಚೆಕ್ ಮಾಡೋದ್ರಲ್ಲಿ, ಅಥವಾ ನೇಮಕಾತಿ ಡಿಪಾರ್ಟ್ಮೆಂಟಲ್ಲಿ, ಅಥವಾ ಫೈರು ಸೇಫ್ಟಿಯಲ್ಲಿ ಆ ಡಿಪಾರ್ಟ್ಮೆಂಟಲ್ಲೆಲ್ಲ ನಿಮಗೆ ಹುದ್ದೆಗಳ ನೇಮಕಾತಿ ನೋಡೋಕ್ಕೆ ಸಿಗ್ತವೆ. ಮತ್ತು ಇಲ್ಲಿ ನೋಡ್ಬೋದು, ಸ್ಟ್ರೀಮ್ 2ನಲ್ಲಿ ಇಂಜಿನಿಯರ್ಸ್ ಮತ್ತು ಆಫೀಸರ್ಸ್ ಇರ್ತಾರೆ. ಇದು ಡಿಗ್ರಿ ಬೇಸ್ ಮೇಲೆ ಇರುತ್ತೆ ಕಂಪ್ಲೀಟಾಗಿ. ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬಂದುಬಿಟ್ಟು 72 ಹುದ್ದೆಗಳು ಇರ್ತವೆ, ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ 37 ಹುದ್ದೆಗಳು ಇರ್ತವೆ. ಸೊ ಅದರ್ ಓಪನ್ ರೂಲ್ಸ್ ಇಲ್ಲಿ ನೋಡ್ಬೋದು, ಸಿವಿಲು, ಕೆಮಿಕಲು, ಫೈನಾನ್ಸು, CA CMA MBA HR IT ಇದನ್ನೆಲ್ಲ ಮಾಡಿದವ್ರಿಗೆ ಅದರ್ ಡಿಫ್ರೆಂಟ್ ರೂಲ್ಸ್ ಆ್ಯಂಡ್ ಅಥವಾ ಜಾಬ್ ಓಪನಿಂಗ್ಸ್ ಇರ್ತಾವೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಏನಂತಂದರೆ 25ರಿಂದ 27 ವರ್ಷ ನಿಮಗೆ ಆಗಿರಬೇಕು. ಫ್ರೆಷರ್ಸ್ನ ಮೋಸ್ಟ್ ಪ್ರಿಫರ್ ಮಾಡ್ತಾರೆ ಇದರಲ್ಲಿ. ಅಂದರೆ ಇಲ್ಲಿ ನೋಡ್ಬೋದು, ಇಯರ್ ಆಫ್ ಮೋಸ್ಟ್ ಫ್ರೆಷರ್ಸ್ ಪೋಸ್ಟ್, ಫ್ರೆಷರ್ಸ್ಗೆ ಜಾಸ್ತಿ ವೇಕೆನ್ಸಿ ಇರೋದು, ಎಕ್ಸ್ಪೀರಿಯನ್ಸ್ಗೆ ಸ್ವಲ್ಪ ಕಮ್ಮಿ ಇರುತ್ತವೆ ಇಲ್ಲಿ ಈ ವೇಕೆನ್ಸಿನಲ್ಲಿ. ಸೊ ನೋಡ್ಬೋದು, ಲ್ಯಾಟ್ರಲ್ ಆ್ಯಂಡ್ ಸ್ಪೆಷಲಿಸ್ಟ್ ಟ್ರ್ಯಾಕ್, ಇದೇನು 1 to 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್. HR ಲೀಗಲ್ ಆಫೀಸರ್ಗೆ ಇರುತ್ತೆ, ಮತ್ತು ಸೇಫ್ಟಿ ಆಫೀಸರ್ಸು, ಸೀನಿಯರ್ ಆಫೀಸರ್ ಸೇಲ್ಸು, ಮ್ಯಾನೇಜರ್ ಟೆಕ್ನಿಕಲ್ ಸರ್ವೀಸಸ್ಸು, ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಾಜೆಕ್ಟ್ಸು, ಮ್ಯಾನೇಜರ್ ಆ್ಯಂಡ್ ಸಸ್ಟೈನಬಿಲಿಟಿ,
ಈ ಎಲ್ಲ ಹುದ್ದೆಗಳನ್ನು ನೀವು ಪಡ್ಕೋಬೋದು. ಈ ನೇಮಕಾತಿ ಮುಖಾಂತರ ನೀವು ಆಗ್ಬೋದು. ಸೇಫ್ಟಿ ಆಫೀಸರ್ ಆಗ್ಬೋದು, HR ಲೀಗಲ್ ಆಫೀಸರ್ ಆಗ್ಬೋದು, ಸೀನಿಯರ್ ಆಫೀಸರ್ ಸೇಲ್ಸ್ ಮ್ಯಾನೇಜರ್ ಆಗ್ಬೋದು, ಟೆಕ್ನಿಕಲ್ ಸರ್ವಿಸಸ್ ಯಾವುದೇ ಟೆಕ್ನಿಕಲ್ ರೀತಿಯಾದ ಮ್ಯಾನೇಜರ್ ಆಗ್ಬೋದು, ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಾಜೆಕ್ಟ್ ಯಾವುದೇ ಒಂದು ಪ್ರಾಜೆಕ್ಟ್ ಬಂದರೂ ಅದಕ್ಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ಬೋದು, ಸಸ್ಟೈನಬಿಲಿಟಿಗೆ ಮ್ಯಾನೇಜರ್ ಆಗ್ಬೋದು. ಸಸ್ಟೈನಬಿಲಿಟಿ ಅಂದರೆ ಎಲ್ಲ ಸಮತೋಲನದ ಒಂದು ಸಂಸ್ಥೆ ನಡಿಬೇಕು. ಮತ್ತು ನೋಡ್ಬೋದು ಪ್ರೀಮಿಯಂ ಕಾಂಟ್ರಾಕ್ಟ್ ರೂಲ್, ಸೀನಿಯರ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿಕ್ ಆ್ಯಂಡ್ ಅಡ್ವೈಸರ್. ಇದು ಏನಂತಂದರೆ ಗುತ್ತಿಗೆದಾರರ ಮೇಲಿರುತ್ತೆ. ಎಷ್ಟು 3 ವರ್ಷ ಕಾಂಟ್ರಾಕ್ಟಲ್ಲಿ ಇದನ್ನು ತೊಗೊಳ್ತಾ ಇದ್ದಾರೆ ಈ ಹುದ್ದೆನ, ಸೈಬರ್ ಸೆಕ್ಯೂರಿಟಿ ಅಂತ. ಸೊ ಅದು ಎಕ್ಸ್ಪ್ಯಾಂಡ್ ಆಗ್ಬೋದು ಅಪ್ ಟು 5 ಇಯರ್ಸ್ವರೆಗೂ ನಿಮ್ಮ ಪರ್ಫಾರ್ಮೆನ್ಸ್ ಚಲೋ ಇತ್ತು ಅಂತಂದರೆ ಮಾಡ್ತಾರೆ. ಇದರದ್ದು ಪ್ಯಾಕೇಜಿಂಗ್ ಬಂದುಬಿಟ್ಟು 50 ರಿಂದ 60 ಲಕ್ಷ ಪರ್ ಇಯರ್ ಇರುತ್ತೆ. ನೋಡ್ಬೋದು ನೀವು. ಇವಾಗ ನೀವು ಒಂದು ವೇಳೆ ನೀವು ನೇಮಕಾತಿ ಆದ್ರಪ್ಪ ಅಂದರೆ HPCಯಲ್ಲಿ ನಿಮ್ಮದೇನು ಆಪ್ರೇಷನಲ್ ಇಂಪ್ಯಾಕ್ಟ್ ಆಗಿರುತ್ತೆ, ನೀವೇನೇನು ಮಾಡ್ಬೋದು ಅಲ್ಲಿ ಅಂದರೆ ನೋಡ್ಬೋದು. ಇಲ್ಲಿ ರಿಫೈನರಿ ಆಪ್ರೇಷನ್ಸ್ ನೋಡ್ಕೋಬೋದು, ಮತ್ತು ಪೈಪ್ಲೈನ್ ಮ್ಯಾನೇಜ್ಮೆಂಟು, ಎಲ್ಲ ಕ್ರೂಡ್ ಆಯಿಲು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಪೈಪ್ಲೈನಿಂಗ್ ಮುಖಾಂತರ ಹೋಗ್ತಿರ್ತಾವೆ, ಅದನ್ನೆಲ್ಲ ನೋಡ್ಕೋಬೋದು. ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸು ಮತ್ತು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗು, ಎಲ್ಲ ಆಯಿಲ್ ಪಂಪ್ ಹಾಕೋದಾಗಲಿ, ಪೆಟ್ರೋಲ್ ಪಂಪ್ಸು ಯಾವ ಥರ ಸೇಲ್ ಮಾಡೋದು ಮತ್ತು ಮಾರ್ಕೆಟಿಂಗ್ ಯಾವ ಥರ ಇರುತ್ತೆ ಅಂತೆಲ್ಲ. ಮತ್ತು ಆ ಸಂಸ್ಥೆಯಲ್ಲಿರೋ ಎಲ್ಲ ಡಾಟಾನ ಇದು ಮಾಡೋದಕ್ಕೆ IT ಸಿಸ್ಟಮ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ಸ್ ಕೂಡ ಇರ್ತವೆ, ಅದನ್ನು ಮ್ಯಾನೇಜ್ ಮಾಡೋದು ಇರುತ್ತೆ ಕೆಲಸ. ಮತ್ತು ಫೈನಾನ್ಸ್ ಆ್ಯಂಡ್ HR ಡಿಪಾರ್ಟ್ಮೆಂಟ್ಸು ಅಂದರೆ ನೀವು ನೋಡ್ಬೋದು, ಎಲ್ಲ ಫೈನಾನ್ಸು HR ಡಿಪಾರ್ಟ್ಮೆಂಟ್ಸು ರಿಕ್ರೂಟ್ಮೆಂಟ್ ಆಗೋದಾಗಲಿ, ಫೈನಾನ್ಷಿಯಲಿ ಯಾವುದಾದ್ರೂ ವಿಷಯಗಳಿದ್ರೆ ಅದನ್ನು ಮ್ಯಾನೇಜ್ ಮಾಡೋದಾಗಲಿ, ಇದೆಲ್ಲ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಎಲಿಜಿಬಿಲಿಟಿಗೆ ಬಂದರೆ ಅಕಾಡೆಮಿಕ್ ಎಲಿಜಿಬಿಲಿಟಿ ಮ್ಯಾಟ್ರಿಕ್ಸ್, ರೂಲ್ ಕ್ಯಾಟಗರಿ ವೈಸು ನಿಮ್ಗೆ ಯಾವ ಎಲಿಜಿಬಿಲಿಟಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಡಿಪ್ಲೊಮಾ ಪೋಸ್ಟ್ಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಆರ್ ಕೆಮಿಕಲ್ ಆಗಿರಬೇಕು. ಇಂಜಿನಿಯರ್ ಪೋಸ್ಟ್ಗಳಿಗೆ BTech, BE ಇನ್ ರಿಲೆವೆಂಟ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಆಗಿರಬೇಕು. ಅದರ್ ಪೋಸ್ಟ್ BSc ಕೆಮಿಸ್ಟ್ರಿ, BBA, HR, MBA ಫೈನಾನ್ಸು, CR, CME ಆಗಿರಬೇಕು. ನೋಡ್ಬೋದು ನೀವು. ಸ್ಟ್ರಿಕ್ಟ್ ಅಕಾಡೆಮಿಕ್ ಕಟ್ ಆಫ್ಸ್, ನಿಮಗೆ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಆಗಲಿ ಅಥವಾ ಡಿಪ್ಲೊಮಾ ಆಗಲಿ ಅದರ್ ಪೋಸ್ಟಸ್ ಆಗಲಿ, ನೀವು ಎಲ್ಲ ಕೋರ್ಸ್ಗಳಿಗೆ ಅವರು ಕಟ್ ಆಫ್ಸ್ ಇಟ್ಟಿದ್ದಾರೆ, ಅಂದರೆ ಅಕಾಡೆಮಿಕ್ ಕಟ್ ಆಫ್ಸ್. ಜನರಲ್ OBC EWSಗೆ 65% ಇರಲೇಬೇಕು, ಮತ್ತು SC ST PWBDಗೆ ಏನಿರಬೇಕು 55% ತೊಗೊಂಡಿರಲೇಬೇಕು. ನೋಡು, ಕಾಂಪೆನ್ಸೇಷನ್ ಆ್ಯಂಡ್ ಕರಿಯರ್ ಪ್ರೋಗ್ರೆಷನ್ ಏನೇನಿರುತ್ತೆ. ಸೆಕ್ಯೂರ್ ಪ್ರೀಮಿಯಂ PSU ಸ್ಯಾಲ್ರಿ ಪ್ಯಾಕೇಜ್ ವಿತ್ ಕಾಂಪ್ರಹೆನ್ಸಿವ್ ಇಂಡಸ್ಟ್ರಿ ಬೆನಿಫಿಟ್, ಅಂದರೆ ಆ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿಯಿಂದ ಯಾವ್ಯಾವುದು ನಿಮಗೆ ಬೆನಿಫಿಟ್ಸ್ ಬರುತ್ತೆ ಅದೆಲ್ಲ ಬರುತ್ತೆ. ಮತ್ತು ಈ ಸಂಸ್ಥೆಗಳೇನೆಂದರೆ ಗೌರ್ಮೆಂಟ್ ಅಂಡರಲ್ಲಿ ನಿಮಗೆ ಹುದ್ದೆಗಳನ್ನು ಕೊಡೋದ್ರಿಂದ ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗ್ತವೆ. ನೀವು ಸ್ಯಾಲ್ರಿದು ನೋಡ್ಕೋಬೋದು ಇಲ್ಲಿ. ಜೂನಿಯರ್ ಎಕ್ಸಿಕ್ಯೂಟಿವ್ 30,000 1,20,000ವರೆಗೆ ಐತಿ. ಆಫೀಸರ್ಗೆ 50,000ರಿಂದ 1,60,000 ಇದೆ. ಮತ್ತು ಸೀನಿಯರ್ ಮ್ಯಾನೇಜರ್ಗೆ 90,000ರಿಂದ 2,40,000ವರೆಗೆ ಇದೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ 1,20,000ರಿಂದ 2,80,000ವರೆಗೂ ಇರುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ಸ್ ಏನಂತಂದ್ರೆ ಪ್ರೀಮಿಯಂ PSU ಜಾಬ್ಸ್, ಅಂದರೆ ಪಬ್ಲಿಕ್ ಸೆಕ್ಟರ್ ಜಾಬ್ ಇರುತ್ತೆ ಅಂಡರ್ ಗೌರ್ಮೆಂಟು. ಮಲ್ಟಿಪಲ್ ಇಂಜಿನಿಯರಿಂಗ್ ಆ್ಯಂಡ್ ನಾನ್ ಇಂಜಿನಿಯರಿಂಗ್ ಟ್ರ್ಯಾಕ್ಸ್ ಅವೈಲೇಬಲ್. ಹೈಲಿ ಕಾಂಪಿಟೇಟಿವ್ ಸ್ಯಾಲ್ರಿ ಪ್ಯಾಕೇಜಸ್ ಆ್ಯಂಡ್ ಬೆನಿಫಿಟ್ಸು, ಸ್ಯಾಲ್ರಿ ಚೆನ್ನಾಗಿರುತ್ತೆ ಇಲ್ಲಿ. ಅಂದರೆ ನೋಡ್ಬೋದು ನೀವು ಇಲ್ಲಿ. ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಆನ್ಲೈನ್ ವಾಯಾ ದ ಅಫಿಷಿಯಲ್ HPCL ವೆಬ್ಸೈಟ್. ಇದನ್ನು ಕೂಡ ನಾನು ತೋರಿಸ್ತೇನೆ ನಿಮಗೆ. ನೋಡ್ಬೋದು ನೀವು ಇಲ್ಲಿ ಏನು ಮಾಡ್ಬೇಕಂತಂದರೆ, ಇಲ್ಲಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂತ ಹೋದರೆ ನಿಮಗೆ ಎಲ್ಲ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ವೆಬ್ಸೈಟ್ ಓಪನ್ ಆದಮೇಲೆ ನೀವು ಜಸ್ಟ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂತ ಹೊಡೆದ್ರೆ ಮಹಾರತ್ನ ಕಂಪ್ನಿ ಅಂತ ಓಪನ್ ಆಗಿ, ಸೊ ಇಲ್ಲೆಲ್ಲ ಬರ್ಬೋದು ಯಾವ್ಯಾವ ಡೀಟೇಲ್ ಅಡ್ವರ್ಟೈಸ್ಮೆಂಟ್ PDF ಅಟ್ಯಾಚ್ಡ್, ಕಂಟೆಂಟ್ ಇನ್ ಇಂಗ್ಲೀಷ್. ಸೊ ಇದನ್ನು ಡೌನ್ಲೋಡ್ ಮಾಡಿದ್ರೆ ನಿಮಗೆಲ್ಲ ಬರುತ್ತೆ. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಂದರೆ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಯಾವ ಥರ ಅಪ್ಲೈ ಮಾಡೋದು ಏನು ಅಂತ ಬೇಕಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾವು ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ಒಂದು ವಿಡಿಯೋ ಮಾಡ್ತೀವಿ. ಸೊ ಇಲ್ಲಿವರೆಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯಾವುದಾದ್ರೂ ಜಾಬ್ ಅಪ್ಡೇಟ್ಸ್ ಇದ್ದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು.